ಫೈನ್. ಸಂಕೇತ್ ಸರ್, ಈಗ ಇಲ್ಲಿ ನಾವು ಆಲ್ರೆಡಿ ಪ್ಯಾರಲ್ ಎನ್ಕ್ವೈರಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಕಾಲಘಟ್ಟ, ಅವತ್ತಿನ ಮುಖ್ಯಮಂತ್ರಿ ಯಾರಿದ್ರು, ಯಾವ ಕಮಿಟಿ ಇವರಿಗೆ ಸೈಟನ್ನು ಮಂಜೂರು ಮಾಡ್ತು, ಇದರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದು ಪ್ರಭಾವ ಬೀರಿದ್ದಾರಾ ಇಲ್ವಾ, ಈ ಅಂಶಗಳೇನಾದರೂ ಮ್ಯಾಟ್ರ್ ಆಗುತ್ತಾ ಸರ್ ಈ ಕೇಸಲ್ಲಿ? ಸಪೋಸ್ ಈಗ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಯವರು ಸೈಟ್ ತೊಗೊಂಡಿದ್ದಾರೆ ಅಂತ ಹೇಳ್ತಾರಪ್ಪ. ಅವ್ರು ಯಾವುದು ಜಮೀನು ಕೊಟ್ಟಿದ್ದು ನನಗೆ ಮಾಹಿತಿ ಇಲ್ಲ, ಏನೋ ಜಮೀನು ಕೊಟ್ಬಿಟ್ಟು ಅವರು ಅದ್ರ ಮೇಲೆ ತೊಗೊಂಡಿಲ್ಲ, ನಿವೇಶನ ಮಂಜೂರಾಗಿದೆ ಅವ್ರಿಗೆ. GT ದೇವೇಗೌಡರ ಬಗ್ಗೆನೂ ಅಂತ ಆರೋಪ ಕೇಳಿಬರುತ್ತೆ, ಸಾರಾ ಮಹೇಶ್ ಬಗ್ಗೆನೂ ಇದೆ, ದೇವೇಗೌಡರ ಫ್ಯಾಮಿಲಿಯಲ್ಲೇ 48 ಸೈಟ್ ತೊಗೊಂಡಿದ್ದಾರೆ ಅಂತ ಇದೆಯಲ್ಲ. ಈಗ ಸಪೋಸ್ ಈಗ ಯಡಿಯೂರಪ್ಪನವರೋ ಇಲ್ಲ ಬೊಮ್ಮಾಯಿ ಅವರೋ ಅಥವಾ ಕುಮಾರಸ್ವಾಮಿ ಅವರೋ CM ಆಗಿದ್ರು ಅಂತ ಅಂದ್ಕೊಳ್ಳೋಣ. ಅವರ ಅವಧಿಯಲ್ಲಿ ಒಂದು ವೇಳೆ ಈ ಥರದ ಅಕ್ರಮ ಆಗಿದ್ದರೆ ಅಲ್ಲಿ ಮೂಡಾದ ಮುಖ್ಯಸ್ಥರನ್ನು ಇಲ್ಲಿ ವಿಚಾರಣೆ ಮಾಡಬೇಕಾಗತ್ತಾ, ನೋಟಿಸ್ ಹೋಗಬೇಕಾಗತ್ತಾ, ಅಥವಾ ಆ ಕಾಲದಲ್ಲಿ ಯಾರು ಮುಖ್ಯಮಂತ್ರಿ ಆಗಿದ್ರೋ ಅವರಿಗೆ ನೋಟಿಸ್ ಕೊಡಬೇಕಾಗತ್ತಾ ಅಂತ? ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಅಲ್ಲಿ ತನಿಖೆ ಆಗ್ಬೇಕಾದಾಗ ಪಾಯಿಂಟ್ ಆಫ್ ರೆಫರೆನ್ಸ್ ಟು ದ ಕಮಿಷನ್ ಆಫ್ ಎನ್ಕ್ವೈರಿ ಇಸ್ ಇಂಪಾರ್ಟೆಂಟ್. ಯಾವ ಪಾಯಿಂಟ್ ನಲ್ಲಿ ಕಳಿಸಿದ್ದಾರೆ, ಯಾವ ಪಾಯಿಂಟ್ ರೆಫರ್ ಮಾಡಿದ್ದಾರೆ ಅನ್ನೋದು. ಈ ಮೂಡಾಕ್ ಸಂಬಂಧಪಟ್ಟಂಗೆ, ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ, ರೈತರ ಜಮೀನುಗಳಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ರೆಫರೆನ್ಸ್ ಆಗಿರೋದ್ರಿಂದ ಈಗ ಕೂಲಂಕುಷವಾಗಿ ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಅದು ಇವ್ರು ಕೊಟ್ಟಿರೋ ಜಮೀನಾಗ್ಲಿ ಅಥವಾ ಮತ್ತೊಂದಾಗ್ಲಿ ಎಲ್ಲಾ ವಿಚಾರಗಳು ಕೂಡ ಅಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಇದು ಒಂದು. ಎರಡನೇ ವಿಚಾರ, ನಮ್ಮ ಮಿತ್ರ ಹೇಳ್ತಾ ಇದ್ರು, ಸಂಜಯ್ ಯಾದವ್ ಹೇಳ್ತಾ ಇದ್ರು, ಈಗ ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಾ ಇದ್ರು ರಾಜ್ಯಪಾಲರು. ಇದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಗವರ್ನರ್, ಚೀಫ್ ಮಿನಿಸ್ಟರ್ ಇಸ್ ಆಲ್ಸೋ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ. ಒನ್ ಅಥಾರಿಟಿ ಕೆನಾಟ್ ಇಶ್ಯೂ ದ ನೋಟಿಸ್ ಟು ದ ಅನದರ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅನ್ನೋ ತರ ಹೇಳ್ತಾ ಇದ್ರು. ಈಗ ಇಫ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್ or a dispute arising out of the constitutional provisions interpretation, the remedy is before the High Court or before the Supreme Court. Okay. Because only interpretation has to be made by the High Court or by the Supreme Court in this case. ಈಗ ನೋಟಿಸ್ ಕೊಟ್ಟಿದ್ರೆ ತಪ್ಪು ಅನ್ನೋದಿತ್ತು ಅಂತಂದ್ರೆ ಇವ್ರ ಅಭಿಪ್ರಾಯದಲ್ಲಿ, ನಾನು ಇವರವರು ಮಾತಾಡ್ತಾ ಇಲ್ಲ, ಕಾಂಗ್ರೆಸ್ನವ್ರ ಅಭಿಪ್ರಾಯದಲ್ಲಿ ನಾನು ಹೇಳ್ತಾ ಇದ್ದು ಅಥವಾ ಸರ್ಕಾರದ ಅಭಿಪ್ರಾಯದಲ್ಲಿ, ನೋಟಿಸ್ ಕೊಟ್ಟಿರೋದೇ ಕಾನ್ಸ್ಟಿಟ್ಯೂಷನಲ್ ಡೆಡ್ ಲಾಕ್, ಇದು ತಪ್ಪು, ಸಂವಿಧಾನ ಬಾಹಿರ ಅನ್ನೋದಿತ್ತು ಅಂತಂದ್ರೆ ಈ ನೋಟಿಸ್ ಅನ್ನೇ ಪ್ರಶ್ನಿಸಿ ಅವರು ಕೋರ್ಟ್ಗೆ ಹೋಗಿ ಅದನ್ನ ಸ್ಟೇ ತಗೋಬಹುದಾಗಿತ್ತು. ಅವ್ರಿಗೆ ಅಧಿಕಾರ ಇದೇನೋ ಇಲ್ವೋ ಅನ್ನೋದ್ರ ಬಗ್ಗೆ, ಅಥವಾ ಪ್ರೊಸೀಜರ್ ಫಾಲೋ ಮಾಡಿದಾರೆ ಇಲ್ವೋ ಅನ್ನೋದ್ರ ಬಗ್ಗೆ. ಅದನ್ನ ಬಿಟ್ಟು ಎಲ್ಲಿ ಬಾಲ್ ಬಂದಿದೆ ಅಲ್ಲಿ ಹೊಡೆದ್ ಬಿಟ್ಟು ಬೇರೆ ಕಡೆ ಸ್ಟೇಡಿಯಂ ಹೊರಗಡೆ ಹೊಡೆದ್ರೆ ಪ್ರಯೋಜನ ಇಲ್ಲ. ಇದು ನನ್ನ ಅಭಿಪ್ರಾಯ. ಇವರಿಗೆ ಸ್ಟ್ರೇಟ್ ಕಟ್ ಕೇಸ್. ಇಫ್ ಇಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ ಸ್ಟೇಟ್ ಗವರ್ಮೆಂಟ್ ದಟ್ ದ ಗವರ್ನರ್ ಹ್ಯಾಸ್ ಆಕ್ಟೆಡ್ ಅನ್ಕಾನ್ಸ್ಟಿಟ್ಯೂಷನಲಿ or without the power under the constitution, or has acted detrimental to the powers of the cabinet, ಹಂಗಿದ್ರೆ they can always have the remedy before the court. Okay. ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಕೂಡ ಸ್ವಲ್ಪ ಸಂಶಯಕ್ಕೆ ಇದು ಮಾಡ್ತದೆ. ಸಂಕೇತ ಅವರೇ, ಹಾಗಾದ್ರೆ ನಿಮ್ಮ ಪ್ರಕಾರ ಈ ಇಡೀ ಕೇಸಲ್ಲಿ ಇಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋ ಧಾವಂತಕ್ಕಿಂತ ಹೆಚ್ಚಾಗಿ ಪೊಲಿಟಿಕಲಿ ಏನೇನು ಸಿಗುತ್ತೆ, ಇದರಲ್ಲಿ ಪೊಲಿಟಿಕಲಿ ನಾವು ಹೇಗೆ ಫೈಟ್ ಮಾಡಬಹುದು, ಆ ನಿಟ್ಟಿನಲ್ಲಿ ಯೋಚನೆ ಸಾಕ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಹೌದು, ಯಾರ್ಯಾರು ರಾಜಕೀಯ ಆಟದಲ್ಲಿ ಏನೇನು ಸಿಗುತ್ತೋ ಅದನ್ನ ಕಿತ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾರೆ, ಇಷ್ಟೇ. ಓಕೆ, ಫೈನ್. ಇನ್ನೊಂದು ಕಡೆ ಒಂದು ವಿಚಾರ, ಬಿಜೆಪಿ ಅವರು ಸರಿ ಇಲ್ಲ, ಎಲ್ಲಾ ಕಡೆ ಇದನ್ನೇ ಮಾಡ್ತಾ ಬರ್ತಾ ಇರೋದು, ಅಥವಾ ಅವರು ಎಲ್ಲಾ ಚುನಾಯಿತ ಸರ್ಕಾರಗಳಲ್ಲಿ ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ, ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ಗವರ್ನರ್ ಆಫೀಸ್ ಅನ್ನ ದುರುಪಯೋಗ ಮಾಡ್ತಾ ಇದ್ದಾರೆ, ದುರ್ಬಳಕೆ ಆಗ್ತಾ ಇದೆ ಅಂತ ಇವ್ರಿಗೊಂದು ನೆರೇಟಿವ್ ಸೆಟ್ ಮಾಡ್ಬೇಕು. ಕಾಂಗ್ರೆಸ್ ಅದನ್ನ ಮಾಡ್ತಾ ಇದ್ದಾರೆ. ಅವರು ಎಲ್ಲಾ ಕೇಸ್ಗಳಲ್ಲಿ ಯಾವ ರೀತಿ ಚೀಫ್ ಮಿನಿಸ್ಟರ್ ಮೇಲೆ ಆರೋಪ ಮಾಡಿದ್ದು, ಇಲ್ಲೂ ಕೂಡ ಅದೇ ಚೀಫ್ ಮಿನಿಸ್ಟರ್ ಅದೇ ತರನೇ ಇದ್ದಾರೆ ಅಂತ ಇವ್ರದ್ದು ಒಂದು ನೆರೇಟಿವ್ ಸೆಟ್ ಮಾಡಕ್ ಹೋಗ್ತಾರೆ. ಇಟ್ ಇಸ್ ಎ ಕಾನ್ಫ್ಲಿಕ್ಟ್ ಆಫ್ ನೆರೇಟಿವ್ಸ್. ಓಕೆ, ಇನ್ನೊಂದು ಏನು ಪ್ರಶ್ನೆ ಬರ್ತಾ ಇದೆ ಅಂತ ಹೇಳಿದ್ರೆ ಸಂಕೇತ್ ಅವರೇ, ಈಗ ಒಂದು ರಾಜಕೀಯ ವಿಚಾರ, ಇನ್ನೊಂದು ಇಬ್ಬರೂ ಕೂಡ ಸಂವಿಧಾನಬದ್ಧವಾಗಿ ರಚನೆಯಾಗಿರ್ತಕ್ಕಂಥ 2 ಹುದ್ದೆಗಳಿರ್ತಕ್ಕಂಥ ವ್ಯಕ್ತಿಗಳೇ. ಇಂಥ ವಿಚಾರದಲ್ಲಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥವ್ರ ನಡುವೆ ಒಂದು ಸಂಘರ್ಷ ಬಂದಾಗ ನ್ಯಾಯಾಂಗ ಎಂಟ್ರಿ ಆಗಬೇಕಾಗತ್ತೆ ಅಂತ ವಿಚಾರ ಇರೋದು. ಇದರ ನಡುವೆ ಒಂದು ನೈತಿಕತೆ ಅಂತ ಒಂದು ಕ್ವಶನ್ ಇರುತ್ತೆ, ನೈತಿಕತೆ ಅಂತ. ಈ ನೈತಿಕತೆ ಅಂದರೆ ಹೇಗೆ ಅಂದರೆ, ಅಯ್ಯೋ ಸಿದ್ದರಾಮಯ್ಯ ಅವ್ರಿಗೆ ನೋಟಿಸ್ ಕೊಟ್ಬಿಟ್ರಂತಪ್ಪ CMಗೆನೆ, ಏನೋ ಅಪ್ಪ ಇಳಿಬೇಕಲ್ವಾ, ಅವರು ರಾಜೀನಾಮೆ ಕೊಡಬೇಕಲ್ವಾ, ಈ ತರಹದ ಒಂದು ನರೇಟಿವ್ ಕ್ರಿಯೇಟ್ ಆಗುತ್ತಲ್ಲ ಸಂಕೇತ್ ಸರ್, ನರೇಟಿವ್ ಕ್ರಿಯೇಟ್ ಆಗುತ್ತಲ್ಲ, ರಾಜೀನಾಮೆ ಕೊಡಬೇಕಾಗಿತ್ತು, ಕೊಡಲಿ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ವಿರೋಧ ಪಕ್ಷಗಳದ್ದೋ ಇನ್ಯಾರದ್ದೋ ಒಂದು ಟಾರ್ಗೆಟ್ ರೀಚ್ ಆದಂತೆ ಆಗಲ್ವಾ? ಆ ಪ್ರಶ್ನೆಗೆ ಈ ಯಾವ ಭಾಗದಲ್ಲೂ ಉತ್ತರ ಸಿಗಲ್ಲ ಅಲ್ವಾ ಅಂತ. ನೋಡಿ, ಅವ್ರ ಉದ್ದೇಶ ಅಷ್ಟೇ ಇರೋದು. ಓಕೆ, ಸದ್ಯದ ಮಟ್ಟಿಗೆ ಅವ್ರಿಗೆ ಏನು ಒಂದು ಆಹಾರ ಬೇಕೋ ಅದು ಆಹಾರ ಸಿಕ್ಕಾಗಿದೆ, ಅದು ನೆರೇಟಿವ್ ಸೆಟ್ ಮಾಡೋದಿಲ್ಲ. ಒಂದು ಇವ್ರ ಮೇಲೆ ಇಟ್ಸ್ ಅ ಮ್ಯಾಟರ್ ಆಫ್ ಮಾರಲ್ ಟರ್ಟಿಟ್ಯೂಡ್, ಅಟ್ ಲೀಸ್ಟ್ ಇನ್ವೆಸ್ಟಿಗೇಷನ್ ಆಗುವವರೆಗೆ ರಾಜೀನಾಮೆ ಕೊಡಬೇಕು ಅಂತ ಇವ್ರು ಹೇಳ್ತಾ ಇರೋದು ಬಿಜೆಪಿ ಅವರು. ಓಕೆ,
ಇವರು ಹೇಳೋದ್ರಲ್ಲೂ ಸರಿ ಇದೆ, ಅದರಲ್ಲಿ ತಪ್ಪು ಅಂತ ನಾನು ಹೇಳೋದಿಲ್ಲ. ಹ್ಮ್. ಕಾಂಗ್ರೆಸ್ ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ಆ ಸೈಟು ಅಥವಾ ಜಾಗ ಸಂಬಂಧಪಟ್ಟಿರುವಂತದ್ದು ನೋಟಿಫೈಡ್ ಖಾತೆದಾರರು ಸಿಎಂ ಇಲ್ಲ, ಅಥವಾ ಸಿಎಂ ಅವ್ರ ಮನೆಯವರು ಇರೋದ್ರಿಂದ ಅವ್ರ ಪಬ್ಲಿಕ್ ಸರ್ವೆಂಟ್ ಅಲ್ಲ, ಸಿಎಂ ಪಾತ್ರ ಅದರಲ್ಲಿ ಏನು ಇಲ್ಲ, ಹಾಗಾಗಿ ಆ ಪ್ರಶ್ನೆನೇ ಬರೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಎರಡೂ ಕೂಡ ಅಷ್ಟೇ ಕ್ಲಿಯರ್ ಅಂಡ್ ಸ್ಟ್ರೇಟ್ ಫಾರ್ವರ್ಡ್ ನೆರೇಟಿವ್ಸ್ ಇದ್ದಾವೆ. ಇಬ್ರು ಸರಿನೇ ಓಕೆ. ನನ್ನ ಅಭಿಪ್ರಾಯ.